ಹಾಯ್ ನಮ್ಮ ನಿಮ್ಮ ನೆಚ್ಚಿನ ಕಣ್ಮಣಿ ಜಿ ಕನ್ನಡ ವಾಹಿನಿಯ ವೀಕ್ಷಕರಿಗೆಲ್ಲ ಪರದೇಶದಲ್ಲಿ ಪರದಾಟ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸವಾದಿಕಾ. ಓಕೆ, ದಿನಾಗ್ಲೂ ನಾವೊಂದು ಹೊಸ ಜಾಗಕ್ಕೆ ಬಂದೇ ಬರ್ತೀವಿ. ಸೊ ಈ ನಿಮ್ಮ ನಿರಂಜನ ಬಂದ ಅಂದ್ರೆ ಯಾವುದೋ ಒಂದು ಜಾಗಕ್ಕೆ ಬಂದ್ಯಾನೆ, ಯಾವುದೋ ಒಂದು ಹೊಸ ಟಾಸ್ಕ್ ಎತ್ಕೊಂಡ್ ಬಂದ್ಯಾನೆ ಅಂತ ಈಗಾಗಲೇ ನೀವೆಲ್ಲ ಗೆಸ್ ಮಾಡ್ತಿರ್ಬೋದು. ಖಂಡಿತವಾಗ್ಲೂ ನಿಮ್ಮ ಗೆಸ್ಸು ಸರಿಯಾಗೇ ಇದೆ. ಥೈಲ್ಯಾಂಡ್ನ ನಾಡು ವಿಶೇಷತೆಗಳ ಬೀಡು. ನೀವೆಲ್ಲ ನಿಮ್ಮ ಮನೆ ಫ್ರಿಜ್ ಅಲ್ಲಿ ಐಸ್ ನೋಡಿರ್ತೀರಾ, ಆದ್ರೆ ಇಷ್ಟು ದೊಡ್ಡ ಐಸ್ ಸ್ಲ್ಯಾಬ್ ನ ಯಾವತ್ತಾದ್ರು ನೋಡಿದಿರಾ? ಕೆಳಗಡೆ 0 ಡಿಗ್ರಿ ಸೆಲ್ಸಿಯಸ್, ಆದ್ರೆ ಇದ್ರ ಮೇಲೆ ಓಡಾಡೋದಕ್ಕೆ ಮಾತ್ರ ತುಂಬಾ ಬೆಚ್ಚಗಿರುತ್ತೆ. ಐಸ್ ಸ್ಕೇಟಿಂಗ್ ರಿಂಕ್ಗೆ ಕರ್ಕೊಂಡು ಬಂದಿದ್ದಾರೆ. ಏನ್ ಟಾಸ್ಕ್ ಎಕ್ಸಾಕ್ಟ್ಲಿ ಅಂತ ಇನ್ನ ಬ್ರೀಫ್ ಮಾಡಿಲ್ಲ ನಿರಂಜನ್. ಐಸ್ ಸ್ಕೇಟಿಂಗ್ ರಿಂಕ್ ನೋಡ್ತಿದ್ರೆ ಫುಲ್ ಎಕ್ಸೈಟ್ಮೆಂಟ್, ಯಾಕಂದ್ರೆ ಐ ಹವ್ ಡನ್ ಐಸ್ ಸ್ಕೇಟಿಂಗ್ ಒನ್ಸ್, ಬರೀ ಒಂದೇ ಸತಿ ವೇ ಬ್ಯಾಕ್ ಇನ್ 2005 ಮಾಡಿದ್ದು. ಐ ಆಮ್ ನಾಟ್ ಅ ಪ್ರೋ, ಒಂದೇ ಸತಿ ಮಾಡಿರೋದು, 1 hour ಮಾಡಿರೋದು ಅಷ್ಟೇ. ಮತ್ತೆ ಅದನ್ನ ನೋಡಿ ಫುಲ್ ಎಕ್ಸೈಟ್ಮೆಂಟು, ಖುಷಿ ಆಗ್ತಾ ಇದೆ. ಆದ್ರೆ ಅದ್ರ ಮೇಲೆ ಏನ್ ಟಾಸ್ಕ್ ಕೊಡ್ತಾರೆ ಅನ್ನೋದೇ ಸ್ವಲ್ಪ ಟೆನ್ಷನ್ ಆಗ್ತಾ ಇದೆ. ನೋಡೋಣ ಏನ್ ಮಾಡ್ತೀವಿ ಅಂತ. ಹೋಪ್ಫುಲಿ ವಿ ವಿನ್ ದಿಸ್ ಮ್ಯಾಚ್ ಆಲ್ಸೋ. ನಮಗೆ ಇಲ್ಲೊಂದು ಮಾಲ್ ಕರ್ಕೊಂಡ್ಬಂದಿದ್ದಾರೆ. ನಾನು ಮಾಲ್ ಫಸ್ಟ್ ಬಂದಾಗ ನನಗೆ ಟಾಪ್ ಫ್ಲೋರ್ ಕರ್ಕೊಂಡು ಹೋದ್ರು. ನಾನು ಫಸ್ಟ್ ಕಾಣಿಸಿದೆ ಬೌಲಿಂಗ್ ಅಲ್ಲಿ. ನಮ್ಮ ಮೋಸ್ಟ್ಲಿ ಬೌಲಿಂಗ್ ಇದೆ ಅಂತ ಫುಲ್ ಖುಷಿಯಾಗಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಐಸ್ ಸ್ಕೇಟಿಂಗ್ ಕರ್ಕೊಂಡ್ಬಂದಿದ್ದಾರೆ. ಐಸ್ ಸ್ಕೇಟಿಂಗ್ ತಡ ಬಿಡೋನು ಗೊತ್ತಿಲ್ಲ ನನಗೆ. ಒಂದ್ಸತಿನೂ ಅದ್ರ ಮೇಲೆ ಏನೂ ಆಡೂ ಇಲ್ಲ, ಅದನ್ನು ನೋಡೂ ಇರಲಿಲ್ಲ, ಬರೀ ಟಿ ವಿಲಿ ನೋಡ್ತಾ ಇದ್ದು. ಸೊ ಅದರಲ್ಲಿ ಯಾವುದೇ ಟಾಸ್ಕ್ ಆದರೂ ನಂಗೆ ಕಷ್ಟ ಇರುತ್ತೆ ಅಂತ ಅನ್ಕೋತೀನಿ. ಆದರೆ ಯಾವ ಟಾಸ್ಕು ಅಂತ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ, ನೋಡೋಣ. ದೊಡ್ಡ ಮಾಲಿಗೆ ಕರ್ಕೊಂಡ್ ಬಂದಿದ್ದಾರೆ. ಹೋಗಿ 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 ಟಾಪಲ್ಲಿ ನೋಡಿದ್ರೆ ಐಸ್ ಸ್ಕೇಟಿಂಗ್ ಇದೆ. ಸೀರಿಯಸ್ಲಿ ಫ್ರಿಜ್ಜಲ್ಲಿ ಮಾತ್ರ ನಾನು ಐಸ್ ನೋಡಿರೋದು, ಇಷ್ಟು ದೊಡ್ಡ ಐಸ್ ಎಲ್ಲ ನೋಡಿರಲಿಲ್ಲ. ಸ್ಕೇಟಿಂಗ್ ಮಾಡ್ತೀನಿ, ಬಟ್ ಐಸ್ ಸ್ಕೇಟಿಂಗ್ ಬರಲ್ಲ. ಏನು ಟಾಸ್ಕ್ ಅಂತಲೇ ಗೊತ್ತಿಲ್ಲ. ಸ್ಕೇಟಿಂಗ್ ಮಾಡಬೇಕು, ಒಳಗೆ ಕುತ್ಕೊಂಡು ಕಬಡ್ಡಿ ಆಡಬೇಕು, ವಾಲಿಬಾಲ್ ಆಡಬೇಕು, ಸೀರಿಯಸ್ ಆಗಿ ಗೊತ್ತಿಲ್ಲ ಏನು ಕೊಡ್ತಾರೋ. ಆ್ಯಸ್ ಯೂಶುವಲ್ ಟೀಮ್ ವರ್ಕ್ ಚೆನ್ನಾಗಿ ಮಾಡ್ತೀವಿ, ಕಾನ್ಫಿಡೆಂಟ್ ಇದೆ ಮಾಡ್ತೀನಿ ಅಂತ. ಕೇಳಿ ಬೇಜಾರಾಗಿದೆಯಲ್ಲ, ಇದೆ ಹೇಳ್ತಿರ್ತೀನಿ, ಕಾನ್ಫಿಡೆಂಟ್ ಇದೆ ಅಂತ. ಇದೆ ಮಾಡ್ತೀವಿ. ನಮ್ಮ ಲವ್ಲಿ 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 ಕಂಟೆಸ್ಟೆಂಟ್ಗಳನ್ನ ಬರಮಾಡ್ಕೊಳ್ಳೋಣ. ಸೊ ವೆಲ್ಕಮ್ ಯು ಆಲ್. ಹಿಂದಿನ ಟಾಸ್ಕ್ ಅಲ್ಲಿ ಏನೇನೋ ಆಯ್ತು, ನನ್ನ ಕಡೆಯಿಂದ ನೀವೇನೇನೋ ಅನ್ನಿಸ್ಕೊಂಡ್ರಿ. ಅದೇ ಹ್ಯಾಂಗ್ ಓವರ್ ಬಂದೀರಾ ಅಥವಾ ಹೊಸ ಮೂಡ್ನಲ್ಲಿ ಬಂದೀರಾ? ಹೊಸ ಜೋಶಲ್ಲಿ ಬಂದೀರಾ? ಹೌದು. ಓಕೆ, ನೀವು ಇವತ್ತು ಇಲ್ಲಿ ಎಲ್ಲಿದ್ದೀರಾ ಅಂತ ಏನಾದ್ರು ಐಡಿಯಾ ಇದೆಯಾ? ಐಸ್ ಸ್ಕೇಟಿಂಗ್ ರಿಂಗ್. ಐಸ್ ಸ್ಕೇಟಿಂಗ್ ಅಲ್ಲಿ ಇದ್ದೀರಾ. ಓಕೆ, ಆಮೇಲೆ ಇನ್ಯಾರಿಗೆ ಏನಾದ್ರು ಗೊತ್ತಾ? ಏನು ಗೊತ್ತಿಲ್ಲ, ಯಾರಿಗೂ ಏನು ಗೊತ್ತಿಲ್ವಾ? ಓಕೆ, ನೀವೀಗ ಬ್ಯಾಂಕಾಕ್ನ ಹತ್ರನೇ ಇರೋಂಥ ಎಕ್ಸ್ಪ್ಲಾನೆಟ್ ಅನ್ನೋ ಒಂದು ಮಾಲ್ ಒಳಗಿರೋಂಥ ಸಬ್-ಝೀರೋ ಐಸ್ ಸ್ಕೇಟ್ ಕ್ಲಬ್ ಇದ್ರೊಳಗಿದ್ದೀರಾ. ಇಲ್ಲಿ ನೀವು ನೋಡ್ತಾ ಇರೋ ಹಾಗೆ ಐಸ್ ಸ್ಕೇಟಿಂಗ್ ಇದೆಲ್ಲ ಸೆಟಪ್ ಎಲ್ಲ ಇದೆ ಇದು. ಸೊ ಇಲ್ಲಿ ಜನ ಬಂದು ಐಸ್ ಸ್ಕೇಟಿಂಗ್ ನ ಆಡ್ತಾರೆ. ಸೊ ನಿಮ್ಮ ಟಾಸ್ಕ್ ಇಲ್ಲಿ ಏನಿರ್ಬೋದು, ಏನಾದ್ರೂ ಅಂದಾಜಿದ್ಯಾ? ಓಕೆ, ನಿಮ್ಗೆ ಹೆಲ್ಮೆಟ್ ಕೊಟ್ಟಿದೀವಿ, ಎಲ್ಲ ಕೊಟ್ಟಿದೀವಿ, ನಿಮ್ಮ ರಕ್ಷಣೆಗೆ ಏನೇನ್ ಬೇಕು ಎಲ್ಲ ಕೊಟ್ಟಿದೀವಿ. ಸೊ ಯಾವ ಮಟ್ಟಕ್ಕೆ ನಿಮ್ಮ ಟಾಸ್ಕ್ ಇರ್ಬೋದು, ಏನಾದ್ರೂ ಐಡಿಯಾ? ರೋಲರ್ ಬ್ಲೇಡ್ಸ್ ಮೇಲೆ ಪ್ರಾಬ್ಲಿ ಏನಾದ್ರೂ. ರೋಲರ್ ಪ್ಲೇಟ್ ಮೇಲೆ ಏನಾದ್ರೂ. ಓಕೆ, ಎನಿ ಗೆಸ್, ಎನಿ ಮೋರ್ ಗೆಸ್? ರನ್ನಿಂಗ್ ರೇಸ್. ರನ್ನಿಂಗ್ ರೇಸಾ? ಇಲ್ಲಿ ನೀವು ರನ್ನಿಂಗ್ ರೇಸ್ ಬೇರೆ ಮಾಡ್ತೀರಾ? ಹಾಕೊಂಡು ರನ್ನಿಂಗ್ ರೇಸ್ ಮಾಡ್ಬೇಕಾಗಿತ್ತೆ ಅನ್ಸುತ್ತೆ. ರನ್ನಿಂಗ್ ರೇಸ್ ಅಂತೂ ಖಂಡಿತವಾಗ್ಲಿಲ್ಲ, ಕಣ್ಣ ಮುಚ್ಚಲ್ಲಿ ಆಡ್ಬಿಡ್ತೆ ಕಣ್ಣ ಬಿಟ್ರೆ ನೀನು. ಓಕೆ, ಇನ್ಯಾವ ಎನಿ ಮೋರ್ ಗೆಸ್? ಕಬಡ್ಡಿ. ಕಬಡ್ಡಿ, ಕಾರ್ ಪಾರ್ಕಿಂಗ್, ಕುಸ್ತಿ. ಕುಸ್ತಿ ಕುಸ್ತಿ. ಕುಸ್ತಿ ಆಡೋದಕ್ಕೆ ನೀವೆಲ್ಲ ರೆಡಿ ಆಗಿದ್ದೀರಾ? ಐಸ್ ಹಾಕಿ. ಓಕೆ, ಐಸ್ ಹಾಕಿ ಫೈನ್. ನಿಮಗ್ ಬಿಟ್ರೆ ಇವತ್ತೆಲ್ಲ ಏನೋ ಒಂದು ಹೇಳ್ಕೊಂಡು ಹೋಗ್ತಾನೆ ಇರ್ತೀರಾ. ನಿಮ್ಮ ಇವತ್ತಿನ ಟಾಸ್ಕ್ ಏನಿದೆ ಅಂತ ನಾನೀಗ ಹೇಳ್ತಾ ಇದ್ದೀನಿ. ನಿಮಗೆ ಇರುತ್ತೆ ರೆಸ್ಲಿಂಗ್. ಎಕ್ಸಾಕ್ಟ್ಲಿ. ನಾನು ನಿಮ್ಮನ್ನ ನೋಡ್ತಾ ಇರ್ತೀನಿ, ನೀವು ಅವ್ರನ್ನ ನೋಡ್ತಾ ಇರ್ಬೇಕು. ಬಟ್ ಎರಡೂ ಟೀಮ್ನವರು ನೀವೇನು ಅಂತ ಪ್ರೂವ್ ಮಾಡ್ಕೋಬೇಕು. ಓಕೆ, ಇಸ್ ದಟ್ ಕ್ಲಿಯರ್? ರೆಸ್ಲಿಂಗ್ ಯಾವ ತರ ಇರುತ್ತೆ ಅಂದ್ರೆ, ಈ ರೋಪ್ ನಿಮಗೆ ಕಾಣ್ತಾ ಇದೆಯಾ? ಇಲ್ಲಿ ನೀವು ನಿಂತ್ಕೋಬೇಕಾಗತ್ತೆ. ಇಲ್ಲಿ ನಿಮ್ಮನ್ನ ನಾವು ಕಟ್ ಹಾಕ್ತೀವಿ. ಅಂದ್ರೆ
ಇಬ್ರು ನಿಂತ್ಕೋತೀರಾ, ಒಬ್ಬರನ್ನೊಬ್ಬರನ್ನ ನಾವು ಕಟ್ ಹಾಕ್ತೀವಿ, ಹಿಂದ್ಗಡೆಯಿಂದ ಕಟ್ ಹಾಕ್ತೀವಿ. ನಿಮ್ಮ ಡೆಸ್ಟಿನೇಷನ್ ಇರೋದು ಆ ಎಂಡು ಈ ಎಂಡು. ಓಕೆ, ಇನ್ಮೇಲಿಂದ ನಾನು ಈ ಟೀಮ್ನ ಬ್ಲೂ ಟೀಮ್ ಅಂತ ಕರಿತೀನಿ. ಓಕೆನಾ? ನೀವ್ ಯಾವ ಟೀಮು? ಬ್ಲೂ ಟೀಮ್. ಈ ಟೀಮ್ನ ನಾನು ವೈಟ್ ಟೀಮ್ ಅಂತ ಕರಿತೀನಿ. ಯಾವ ಟೀಮು? ವೈಟ್ ಟೀಮ್. ಸೊ ಬ್ಲೂ ಟೀಮ್ ಅಂಡ್ ವೈಟ್ ಟೀಮ್ ನಿಮ್ಮಿಬ್ಬರನ್ನು ಇಲ್ಲಿ ನಿಲ್ಲಿಸ್ತೀವಿ, ಹಿಂದೆ ಮುಂದೆ ನಿಲ್ಲಿಸ್ತೀವಿ. ಅಲ್ಲಿ ಕಾಣ್ತಾ ಇದೆಯಾ ಫ್ಲಾಗು? ಒಂದ್ಸಲಿ ನೋಡಿ. ಹೌದು. ಫ್ಲಾಗ್ ಕಾಣ್ತಾ ಇದೆಯಾ? ಹಿಂದೆ ಮುಂದೆ ಕಟ್ಟಿದಾಗ ನೀವು ಆ ರೋಪನ್ನ ಎಳಿತಾ ಇರ್ಬೇಕಾಗತ್ತೆ. ಯಾರು ಬೇಗ ಎಳ್ಕೊಂಡು ಹೋಗಿ ರೀಚ್ ಆಗ್ತಾರೋ, ಆ ಫ್ಲಾಗ್ ಅನ್ನ ಎತ್ಕೋತಾರೋ, ಆ ಟೀಮ್ನವರು ವಿನ್ನರ್. ಇಸ್ ದಟ್ ಕ್ಲಿಯರ್? ಈಗ ನಿಮ್ಮ ಗೇಮ್ನಲ್ಲಿ ಇನ್ನೊಂದು ಟ್ವಿಸ್ಟ್ ಕೂಡ ಇರುತ್ತೆ. ಏನು ಅಂತಂದ್ರೆ, ಪ್ರತಿಯೊಂದು ಟೀಮ್ನಿಂದನೂ ಅಟ್ ಎ ಟೈಮ್ ಇಬ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಅಂದ್ರೆ ಈ ಟೀಮಿಂದ ಒಬ್ರು, ಈ ಟೀಮಿಂದ ಒಬ್ರು ಅಟ್ ಎ ಟೈಮ್ ಇಲ್ಲಿ ಇಬ್ರು ಪಾರ್ಟಿಸಿಪೇಟ್ ಮಾಡ್ಬೋದು. ಅದೇ ತರ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಸೊ 6 ಸಲ ಇಲ್ಲಿ ನೀವು ಬರ್ಬೇಕಾಗತ್ತೆ. ಇಸ್ ದಟ್ ಕ್ಲಿಯರ್? ಅಂಡ್ ಪ್ರತಿ ಸಲ ಇಬ್ರು ಇಲ್ಲಿ ಯಾರು ಬರ್ತೀರಾ ಅವ್ರಿಗೆ ಇಲ್ಲಿ ನಾವು ಕಟ್ ಹಾಕ್ತೀವಿ. ಸೊ ಯು ನೀಡ್ ಟು ಪುಲ್ ಈಚ್ ಅದರ್. ಎಳೆದು 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 ಡೆಸ್ಟಿನೇಷನ್ ನ ರೀಚ್ ಆಗ್ಬೇಕಾಗತ್ತೆ. ಅಷ್ಟೇ ಅಲ್ಲ, ನಿಮಗೆ ಇಲ್ಲಿಂದ ಅಲ್ಲಿಗೆ ಹೋಗೋದಿಕ್ಕೆ ಕಾಲಾವಕಾಶ ಕೇವಲ 5 ನಿಮಿಷ. ಎಷ್ಟು ನಿಮಿಷ? 5 ನಿಮಿಷ ಕೊಡ್ತೀವಿ. ಸೊ 5 ನಿಮಿಷದ ಒಳಗಡೆನೆ ನೀವೇನಾದ್ರು ಬೇಗ ರೀಚ್ ಆಗಿ ಆ ಫ್ಲಾಗ್ಸ್ ನ ತೆಗೆದ್ರೆ, ಯಾರು ಬೇಗ ತೆಗಿತಾರೋ, ಯಾರೆಲ್ಲ ಫ್ಲಾಗ್ಸ್ ತೆಗಿತಾರೋ ಆ ಟೀಮ್ನವರೇ ವಿನ್ನರ್. ಇಸ್ ದಟ್ ಕ್ಲಿಯರ್? ಓಕೆ, ಎನಿ ಮೋರ್ ಡೌಟ್ಸ್? ಜಸ್ಟ್ ರೇಸ್ ಯೋರ್ ಹ್ಯಾಂಡ್. ಕೈನ ಎತ್ತಿ. ಈಗಲೇ ಹೇಳ್ತಾ ಇದೀನಿ, ಪ್ರತಿಯೊಂದು ಟಾಸ್ಕ್ ಅಲ್ಲೂ ನೀವು ಡೌಟ್ ನ ಕೇಳ್ತಾ ಇಲ್ಲ. ಚೆನ್ನಾಗಿ ಅನುಭವ ಆಗ್ತಾ ಇದೆ ನಿಮಗೆ. ಈಗಲೇ ಕ್ಲಿಯರ್ ಮಾಡ್ಕೊಳ್ಳಿ. ಯಾ ಓಕೆ, ಆ ಟೀಮಿಂದ ಒಬ್ರು, ನಮ್ಮ ಟೀಮಿಂದ ಒಬ್ರು ಬರ್ತಾರೆ. ಪ್ರತಿ ಸತಿ 5 ನಿಮಿಷ. 5 ನಿಮಿಷದಲ್ಲಿ 5 1 2 3 4 ಫ್ಲಾಗ್ಸ್ ನ ತೆಗಿಬೇಕು. 5 ನಿಮಿಷದೊಳಗೆ ನೀವು ಟಾಸ್ಕ್ ನ ಮಾಡಬೇಕು. ಓಕೆ, ನೀವು ಡೌಟ್ಸ್ ಕೇಳ್ತಾ ಇದ್ದಂಗೆ ನಂಗೆ ಯಾಕೋ ರೂಲ್ಸ್ ನ ಚೇಂಜ್ ಮಾಡೋಣ ಅಂತ ಅನಿಸ್ತಾ ಇದೆ. ಯಾಕೋ ಎಲ್ಲರೂ ಲೈಟ್ ಆಗಿ ತಗೊಂಬಿಟ್ಟಿರಲ್ಲ ಗೇಮ್ನ. ಫೈನ್, ಪ್ರತಿಯೊಂದು ಟೀಮ್ ನಿಂದನೂ ಈ ಕಡೆಯಿಂದ ಒಬ್ರು, ಈ ಕಡೆಯಿಂದ ಒಬ್ರು ಬರ್ಬೇಕಲ್ಲ, ಸೇಮ್ ಸೆಕ್ಸ್ ಅವ್ರು ಬರ್ಬೇಕು. ಅಂದ್ರೆ ಈ ಕಡೆಯಿಂದ ಹುಡುಗ ಬಂದ್ರೆ ಈ ಕಡೆಯಿಂದನೂ ಹುಡುಗನೇ ಬರ್ಬೇಕು, ಈ ಕಡೆಯಿಂದ ಹುಡುಗಿ ಬಂದ್ರೆ ಈ ಕಡೆಯಿಂದನೂ ಹುಡುಗಿನೇ ಬರ್ಬೇಕು. ಇಸ್ ದಟ್ ಕ್ಲಿಯರ್? ಓಕೆ, ಫಟಾಫಟ್. ಯು ಹ್ಯಾವ್ ಓನ್ಲಿ 20 ಸೆಕೆಂಡ್ ಟೈಮ್. ಎನಿ ಮೋರ್ ಡೌಟ್ಸ್? ಯಾ ನಿರಂಜನ್, ನಾವು ಒಂದೇ ಫ್ಲಾಗ್ ನ ತೆಗಿಬೇಕಾ, ಎಲ್ಲ ಫ್ಲಾಗ್ ನ ತೆಗಿಬೇಕಾ? ಮೊದಲು ಯಾವ್ದು ಇಲ್ಲಿದೆ, ಬ್ಲೂ ಇದೆ, ವೈಟ್ ಇದೆ, ಅದನ್ನ ಫಾಸ್ಟ್ ಆಗಿ ಹೋಗಿ ಟಕ್ ಅಂತ ಎತ್ತಬೇಕು. ಯಾರು ಫಸ್ಟ್ ಎತ್ತಾರೋ ದೇ ಆರ್ ದಿ ವಿನ್ನರ್ಸ್. ನಿಮಗೆ ಸಿಗೋ ಕಾಲಾವಕಾಶ 5 ನಿಮಿಷ. ಎನಿ ಮೋರ್ ಡೌಟ್ಸ್? ಯಾ ನಮ್ಮನ್ನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಹೋಗಕ್ ಹೇಳಿದ್ರೆ, ಐ ಮೀನ್ ಜಗ್ಗಾಟ ಆಡ್ಬೇಕಾದ್ರೆ ವಿ ಮೇ ಗೋ ಲೆಫ್ಟ್ ಅಥವಾ ರೈಟ್ ಹೋಗ್ಬೋದು. ಸೊ ನಮ್ಮನ್ನ ಎಲ್ಲಿ ನಿಲ್ಸಿರ್ತೀವಿ, Okay. ಅದೇ ಲೈನ್ ಅಲ್ಲಿ ಇರೋದು. ಎಲ್ಲಿ ಒಟ್ನಲ್ಲಿ ಇದು ನಿಮ್ಮ ಕೋರ್ಟ್. ನಮಗ್ ಬೇಕಾಗಿರೋದು ನೀವು ಆ ಎಂಡು ಈ ಎಂಡು ರೀಚ್ ಆಗಬೇಕು, ಫ್ಲಾಗ್ ಅನ್ನ ಎತ್ಕೋಬೇಕು. ಇಷ್ಟು ಜಾಗ, ಈ ರೆಡ್ ಇದೆಯಲ್ಲ, ಇಲ್ಲಿಂದ ಅಲ್ಲಿವರೆಗೂ ಮಾತ್ರ ನಿಮ್ಮ ಬೌಂಡ್ರಿ. ಇದನ್ನ ಬಿಟ್ಟು ನೀವು ಆಚೆ ಬರೋ ಹಾಗಿಲ್ಲ. ಈ ಒಂದು ರೆಡ್ ಪಾಯಿಂಟ್ ಇದೆಯಲ್ಲ, ಇಲ್ಲಿಂದ ಆ ಒಂದು ರೆಡ್ ಪಾಯಿಂಟ್ ವರೆಗೂ ನಿಮ್ಮ ಬೌಂಡ್ರಿ. ಇಷ್ಟರೊಳಗೆ ಎಲ್ಲಿ ಬೇಕಾನೋ ಹೋಗ್ಬೋದು. ಎನಿಮೋರ್ ಫೈನಲ್ ಟೈಮ್ ಕೇಳ್ತಾ ಇದೀನಿ. ಐ ಜಸ್ಟ್ ಕೌಂಟ್ 3. ಡೌಟ್ ಇದ್ರೆ ಕೇಳಿ, ಆಮೇಲೆ ನಾನು ಏನು ಕ್ಲಾರಿಫಿಕೇಶನ್ ಕೊಡಲ್ಲ. 1 2 3. It's final. No more doubts, no more clarifications. You all clear? Yeah. All set to go? Go. Ready ಆಗಿದ್ದೀರಾ? Yes. ನನಗೆ ಯಾಕೋ ನಿಮ್ಮಲ್ಲಿ ಜೋಶ್ ಕಮ್ಮಿ ಕಾಣಿಸ್ತಾ ಇದೆ. ಸೊ ನಾವು 1 2 3 ಅಂತೀನಿ. ನಮ್ಮ ಶೋ ಹೆಸರನ್ನ ಎಷ್ಟು ಜೋರಾಗಿ ಆಯ್ತೋ ಅಷ್ಟು ಜೋರಾಗಿ ಕಿಚ್ಚಿ ನೋಡೋಣ. ರೆಡಿನಾ? 1 2 3.